ಮೈಸೂರು ಅರಣ್ಯ ವ್ಯಾಪ್ತಿಯಲ್ಲಿ ಕೆಲಸ ಮಾಡುವ ಗುತ್ತಿಗೆ ನೌಕರರಿಗೆ ಅರಣ್ಯ ಇಲಾಖೆ ಸರಿಯಾಗಿ ವೇತನ ನೀಡದೆ ಅನ್ಯಾಯ ಮಾಡುತ್ತಿದೆ ಅಂತ ಪ್ರಜಾ ಪಾರ್ಟಿ ರಾಜ್ಯಾಧ್ಯಕ್ಷ ಡಾಕ್ಟರ್ ಬಿ ಶಿವಣ್ಣ ಆರೋಪಿಸಿದ್ದಾರೆ. ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮೈಸೂರು ಅರಣ್ಯ ವ್ಯಾಪ್ತಿಯಲ್ಲಿ 1,000 ಜನ ಗುತ್ತಿಗೆ ನೌಕರರು ಕೆಲಸ ಮಾಡ್ತಾ ಇದ್ದಾರೆ. ನೌಕರರಿಗೆ ಸರಿಯಾದ ವೇತನ ಹಾಗೂ ಯಾವುದೇ ಸಾಮಾಜಿಕ ಭದ್ರತೆ ನೀಡದೆ ಗುತ್ತಿಗೆ ನೌಕರರನ್ನ ಕಸದಂತೆ ಕಾಣ್ತಿದ್ದಾರೆ. ಇದನ್ನ ಖಂಡಿಸಿ ಆಗಸ್ಟ್ 1ರಂದು ಮೈಸೂರಿನಲ್ಲಿ ಬೈಕ್ ರ್ಯಾಲಿ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡುತ್ತೇವೆ ಎಂದು ಹೇಳಿಕೆಯನ್ನ ನೀಡಿದ್ದಾರೆ. ಇವರುಗಳೆಲ್ಲ ಸುಮಾರು 1998-99 ಸಾಲಿನಿಂದ ಇದುವರೆಗೂ ಸಹ ಅವರ ಕರ್ತವ್ಯಗಳನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಏನು ಪ್ರಾಥಮಿಕವಾಗಿ ಅವರು ಆ ಒಂದು ಇಲಾಖೆಗೆ ಸೇರಿದ ಸಂದರ್ಭದಲ್ಲಿ ಅವರಿಗೆ 6,000 ರೂಪಾಯಿಗಳ ಸಂಬಳವನ್ನು ಫಿಕ್ಸ್ ಮಾಡಿರುವಂಥದ್ದು. ಬರ್ತಾ ಬರ್ತಾ ಅದು ಇನ್ಕ್ರೀಸ್ ಆಗಿ ಸುಮಾರು ಇದುವರೆಗೂ ಈ ತನಕ 14,000 ಸಂಬಳಗಳಾಗಿದೆ. ಆದರೆ ಈ ಒಂದು ಏನು ಈ 14,000 ಸಂಬಳಗಳನ್ನು ಕೊಡ್ತಕ್ಕಂಥದ್ದಕ್ಕೆ ಅರಣ್ಯ ಇಲಾಖೆ ಮುಂದಾಗಿದೆ. ಈ ಒಂದು ಸಂಬಳವನ್ನು ನಿಗದಿತ ಸಮಯದಲ್ಲಿ ನೌಕರ ಸಿಬ್ಬಂದಿಗಳಿಗೆ ಕೊಡದಾನೆ ಸುಮ್ಮನೆ ಸತಾಯಿಸ್ಕೊಂಡು ಒಂದಲ್ಲ ಒಂದು ರೀತಿ ಕಾರಣಗಳನ್ನು ಕೊಟ್ಕೊಂಡು ಅವರಿಗೆ ಯಾವುದೇ ರೀತಿ ಸೇವಾ ಸವಲತ್ತುಗಳನ್ನು ಕೊಡದ ಹಾಗೆ, ಯಾವುದೇ ರೀತಿ EF ಅಂತ ಏನು ಬರ್ತವೆ ಸರ್ಕಾರಿ ಸೇವಾ ಸವಲತ್ತುಗಳಿಗೆ ಸಂಬಂಧಪಟ್ಟಾಗ ಯಾವುದೇ ರೀತಿಯ ಸೌಲಭ್ಯಗಳನ್ನು ಕೊಡದ ಹಾಗೆ ಬಂದಂತಹ ಸರ್ಕಾರದಿಂದ ಬಂದಂತಹ ಎಲ್ಲ ಸೌಲಭ್ಯಗಳನ್ನು ಇವರೇ ಅಧಿಕಾರಿ ಸಿಬ್ಬಂದಿಗಳೇ ದುರುಪಯೋಗ ಪಡಿಸ್ಕೊಂಡು, ನಾನು ತಮಗೆ ಗಮನಕ್ಕೆ ತರ್ತೀನಿ ಬಂಧುಗಳೇ, ಏನು ರಾಜ್ಯದಲ್ಲಿ ಕರ್ನಾಟಕ ನಮ್ಮ ಸರ್ಕಾರದಲ್ಲಿ 28 ಇಲಾಖೆಗಳಿದೆ. 20 ಇಲಾಖೆಗಳ ಪೈಕಿ ಸುಮಾರು ಅತಿ ತುಂಬ ಭ್ರಷ್ಟಾಚಾರ ಮಾಡ್ತಕ್ಕಂಥ ಒಂದು ಇಲಾಖೆ. ಇಲ್ಲಿ ಸಮಸ್ಯೆ ಏನಾಗಿದೆ ಅಂತಂದರೆ, ಅರಣ್ಯ ಇಲಾಖೆಯಲ್ಲಿ 1784 ಪೂರ್ವದಲ್ಲಿ ಸೇರಿದಂಥ ಇದೇ ಬಸವರಾಜು ಸಣ್ಣ ಮರಿಕಾಳೆ ಅನ್ನೋರು ಕೆಲಸಕ್ಕೆ ಸೇರಿರ್ತಾರೆ 84ನೇ ಇಸ್ವಿನಲ್ಲಿ. ಅವರಿಗೆ 6-8-90 ಆದೇಶದಲ್ಲಿ ಅರ್ಹ ಅಭ್ಯರ್ಥಿಗಳಿಗೆ ಸಕ್ರಮಾತಿ ಮಾಡಿ ಕಳಿಸಿರ್ತಾರೆ. ನಂತರದಲ್ಲಿ ಉಳಿಕೆ ಆದಂಥವ್ರನ್ನ ಕ್ಷೇಮಾಭಿವೃದ್ಧಿ ಅಧಿನಿಯಮ 2012 ಅಂತ ಹೇಳ್ಬಿಟ್ಟು ಕರ್ನಾಟಕದಲ್ಲಿ ಎಲ್ಲ ಇಲಾಖೆನೂ ಸೇರಿ 23,000 ಜನನ ಅವರು ಅಧಿನಿಯಮಕ್ಕೆ ಸೇರ್ಪಡೆಗೊಳಿಸ್ತಾರೆ. ಅದು ಅರಣ್ಯ ಇಲಾಖೆನೂ ಒಂದು. ಅದರಲ್ಲೂ ಕೂಡ ಬಾಕಿಯಾಗಿ ಉಳಿದಿರುವಂತಹ ನೌಕರರುಗಳು ದಾಖಲಾತಿಗಳ ಕೊರತೆಯಿಂದ ಇವರೇನು ನಾನು ಹೇಳ್ತಿರೋದಕ್ಕೆಲ್ಲ ಪ್ರತಿಯೊಂದಕ್ಕೂ ದಾಖಲೆ ಇದೆ. ನಾನು ತಮಗೆ ಬೇಕಾದ್ರೆ ದಾಖಲೆ ಇದು ಪ್ರೆಸ್ ಮೀಟ್ ಆದ ತಕ್ಷಣ ನಿಮಗೆ ಸಬ್ಮಿಟ್ ಮಾಡ್ತೀನಿ. ಅಧಿನಿಯಮಕ್ಕೆ ಸೇರ್ಕೊಳ್ಳೋದಕ್ಕೆ ದಾಖಲಾತಿಗಳ ಕೊರತೆಯಿಂದ ಇದ್ದಂಥ ನೌಕರರುಗಳನ್ನ PCP ಅನ್ನೋ ಒಂದು ಹುದ್ದೆನ ಕ್ರಿಯೇಟ್ ಮಾಡಿ ಮಾನ್ಯ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿಯಿಂದ ಒಂದು ಆದೇಶ ಹೊರಡಿಸಿ PCP ಅನ್ನೋ ನೌಕರರುಗಳು ಅಂತ ಹೇಳಿ ಆ ಹುದ್ದೆನ ಕ್ರಿಯೇಟ್ ಮಾಡಿದರು. ಅದು 2010-4-2006 ಕಟ್ ಆಫ್ ಡೇಟ್ಗೆ ಒಳಗಡೆ ಇದ್ದವರೆಲ್ಲ ಕ್ಷೇಮಾಭಿವೃದ್ಧಿ ಅಧಿನಿಯಮ 2012 ಕೊಟ್ಟೋದ್ರು. 2006ರಿಂದ ಬಾಕಿಯಾದಂಥ ಅರ್ಹ ನೌಕರರುಗಳನ್ನು PCP ಅಂತ ಹೇಳಿ ಇವರೇ ಒಂದು ನಾಮಕರಣ ಮಾಡಿ ಅವರಿಗೆ ಒಂದು ಏನು 10 ವರ್ಷ ನಿರಂತರ ಸೇವೆ ಅಲ್ಪಕಾಲಿಕ ವೇತನ ನೌಕರರು PCP ಅಂದರೆ ಪೆಟಿ ಕೇಸ್ ಪೇಮೆಂಟ್ ಅಂತ